ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾಬಾರ್. ವಿಶೇಷವಾಗಿ ಈ ಸಂದರ್ಭದಲ್ಲಿ ಅದರಲ್ಲೂ ಕಲಬುರಗಿಯಲ್ಲಿ ನಮ್ಮ ಮುಖ್ಯ ಅದರಲ್ಲೂ ಅಧ್ಯಕ್ಷ ಆಲ್ ಇಂಡಿಯಾ AICC ಕಾಂಗ್ರೆಸ್ ಅಧ್ಯಕ್ಷರಾದ ಖರ್ಗೆ ಅವರು ಸರ್ಕಾರ ಬಿಡಿಸುವ ಯತ್ನ ನಡೀತಾ ಇದೆ ಅಂತೇನೋ ಆರೋಪ ಮಾಡಿದರು BJPಗರ ಮೇಲೆ ಅಥವಾ ಇಂಡೈರೆಕ್ಟಾಗಿ JDS ಮೇಲೆ. ಅವರು ಬೆಳೆಸಬೇಕಿಲ್ಲ ಕರ್ನಾಟಕದಲ್ಲೇ ಅನ್ನುವಂಥದ್ದು. ಅದು ಒಂದು ದೃಷ್ಟಿಯಿಂದ ಇದ್ದರೂ ಇರ್ಬೋದು, ಇರಲಿಕ್ಕಿಲ್ಲ, ಆ ಮಾತು ಬೇರೆ. ಆದರೆ ಈ ಮಾತು ಅವ್ರ ಬಾಯಿಂದ ಬರೋದಕ್ಕೆ ಕಾರಣ ಏನು ಅಂದ್ರೆ, ಇತ್ತೀಚೆಗೆ ನೀವು ನೋಡಿದಿರಿ ನಮ್ಮ ಒಕ್ಕಲಿಗ ಸಮುದಾಯದವರು ನೀವೇನಾದರೂ ಇದನ್ನು ಜಾರಿಗೆ ತಂದ್ರೆ, ಅಂದರೆ ಕಾಂತರಾಜ್ ವರದಿನ ಜಾರಿಗೆ ತಂದ್ರೆ ನಾವು ಈ ಸರ್ಕಾರ ಬೀಳಿಸ್ತೀವಿ, ನಮಗೆ ಅನ್ಯಾಯ ಆಗಿದೆ. ಅದೇ ಕಾಲಕ್ಕೆ ಅವ್ರ ಜೊತೆ ವೀರಶೈವ ಲಿಂಗಾಯತರು ಇನ್ನುಳಿದವರು ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ಕಡೆಗೆ ಸರ್ಕಾರ ಬೀಳ್ತದೇನೋ ಅನ್ನೋ ಭಯ, ಆದರೆ ಇದು ಬಿಡಲಾರದ ಕರ್ಮ ಆದಂಗೆ ಆಗಿದೆ. ಯಾಕಂದರೆ ಆಲ್ರೆಡಿ ರಾಹುಲ್ ಗಾಂಧಿಯವರು ಸಾಕಷ್ಟು ಕಡೆ ಈ ಸರ್ವೆ ಬಗ್ಗೆ, ಜನಗಣತಿ ಬಗ್ಗೆ, ಜಾತಿ ಗಣತಿ ಬಗ್ಗೆ ಸಾಕಷ್ಟು ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಮೋದಿಯವ್ರ ಸರ್ಕಾರದ ಮೇಲೆ ನೀವು ಜಾತಿ ಗಣತಿ ಯಾವಾಗ ಮಾಡಿಸ್ರಿ ಜಲ್ದಿ ಆಗಬೇಕಾಗಿದೆ. ದೇಶಕ್ಕೆ 1931 ನಂತರ ಆಗೇ ಇಲ್ಲ. OBC ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಎಷ್ಟು ಜನ ಇದ್ದಾರೆ ಗೊತ್ತಾಗಬೇಕಾಗಿದೆ. ಹಿಂದುಳಿದವ್ರು ಎಷ್ಟಿದ್ದಾರೆ, ಅತಿ ಹಿಂದುಳಿದವ್ರು ಎಷ್ಟಿದ್ದಾರೆ, ಏನು ಅವ್ರ ಸಂಖ್ಯೆ, ಮತ್ತು ಅವ್ರ ಬದುಕು ಹೆಂಗೆ, ಅದು ಬದುಕು ಹೆಂಗೆ ಕಟ್ಕೊಳ್ಳೋದು, ರಿಸರ್ವೇಷನ್ ಕೊಡ್ಲಿಕ್ಕೆ ಹೆಂಗೆ ಬದುಕಬೇಕು ಅಂತ ಅನ್ನೋಂಥದ್ದು. ಯಾಕಂದ್ರೆ ಎಲ್ಲರಿಗೂ ಉದ್ಯೋಗ ಇಲ್ಲಲ್ಲ ಈ ದೇಶದಲ್ಲೇ. ಯಾವಾಗ ಮೀಸಲಾತಿ ವಿಷಯ ಬರ್ತದೆ ರೀ, ಸಮಾನತೆ ಇಲ್ಲ ಅಂದಾಗ ಸಮಾನತೆ ಹೇಗೆ ತರೋದು? ಒಂದು ಮೀಸಲಾತಿ ಕೊಡೋದು, ಮತ್ತೊಂದಿಷ್ಟು ಏನೋ ನಾವು ಹೇಳ್ತಾ ಇದ್ದೀವಿ. ಇದು ಮೀಸಲಾತಿ ಒಂದು ಭಾಗ ಅಷ್ಟೇ ರೀ. ನೀವು ಮೀಸಲಾತಿ ಕೊಟ್ಟರೆ ಸಮಾನತೆ ಬರ್ತೈತಿ ಅಂದಿದ್ರೆ ನಾವು ಕಳೆದ ಎಷ್ಟು ವರ್ಷ ಕೊಡ್ತಾ ಇದ್ದೀವಿ. SC STಗೆ ಇನ್ನುಳಿದವರಿಗೆ ಕೊಟ್ಟಿದ್ದೀವಿ. ಸಮಾನತೆ ಬಂತೇನೋ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇವತ್ತು ಅದು. ಕೆಲವು ಜನ ಉದ್ಧಾರ ಆಗಿದ್ದಾರೆ, ಅದರ ಪ್ರಮಾಣ ಭಾಳ ಕಡಿಮೆ ಅಂತ. ಯಾಕಂದ್ರೆ ಸರ್ಕಾರ ಕೊಡಬೇಕು ಅವ್ರಿಗೆ, ಸರ್ಕಾರದ ಒಂದು ಏನಪ್ಪ ಇಲಾಖೆಗಳೆಲ್ಲ ಅವ್ರಿಗೆ ಕೊಡಬೇಕು, ಮತ್ತೇನು ಮಾಡಬೇಕು, ಸರ್ಕಾರ ಅವ್ರಿಗೆ ಹೆಲ್ಪ್ ಮಾಡಬೇಕು. ಉಳಿದವ್ರು ಯಾರು ಹೆಲ್ಪ್ ಮಾಡೋದು ಸಾಧ್ಯ ಇಲ್ಲ. ಯಾಕೆಂದರೆ ಸರ್ಕಾರ ಟ್ಯಾಕ್ಸ್ ತೊಗೊಳ್ತದೆ, ಬೇಸಿಕ್ ತಿಂಗಿಲ್ಲದ ರೀ. ಸರ್ಕಾರ ಟ್ಯಾಕ್ಸ್ ತೊಗೊಂಡ್ಬಂದ ಆ ಲೋಕ ಕಲ್ಯಾಣಕಾರಕವಾಗಿ ಬಡ ಜನರಿಗೆ, ಬಿದ್ದವರಿಗೆ ಎಬ್ಬಿಸುವಂಥ ಕೆಲಸಗಳನ್ನು, ಲೋಕ ಕಲ್ಯಾಣ ಕೆಲಸಗಳನ್ನು ಸರ್ಕಾರ ಮಾಡಬೇಕಾಗ್ತದೆ. ಹೀಗಾಗಿ ಸರ್ಕಾರಗಳು ತಮಗೆ ಸಾಧ್ಯಷ್ಟು ಕೆಲಸ ಮಾಡಿದ್ದಾವೆ, ಆದರೆ ಪೂರ್ಣ ಪ್ರಮಾಣದಲ್ಲಿ ಇದು ಹೆಲ್ಪ್ ಆಗಿಲ್ಲ. ಇಲ್ಲೇ ಬಡತನ ಹೋಗೋದಕ್ಕೆ ಸಹಾಯ ಆಗಿಲ್ಲ. ಅದಕ್ಕೆ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ನಮಗೂ ರಿಸರ್ವೇಷನ್ ಕೊಡ್ರಪ್ಪ, ನಾವು ಮೇಲೆ ಹೇಳಬೇಕು, ನಮಗೇನೂ ಇಲ್ಲ, ಒಂದಿನ ಕೆಲಸ ಮಾಡ್ಬೇಕಂತೀವಿ, ನೌಕರಿ ನಿಂತು